कल्पानोकः पुष्पजाल विलसन्नीलालकां मातृकां कान्तां कञ्जदलेक्षणां कलिमलप्रध्वंसिनीं कालिकां काञ्चीनूपुरहारदामशुभगां काञ्चीपुरीनायिकां कामाक्षीं करिकुम्भसन्निभ कुजां वन्दे महेशप्रिಯಾಂ. ಶ್ರೀ ಕಾಮಾಕ್ಷಿ ದೇವಿಗೆ ನಮಸ್ಕಾರಗಳು. ಯಾರು ಇಚ್ಛೆಗಳನ್ನು ಪೂರೈಸುವ ವೃಕ್ಷದ ಹೂಗಳಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಕಪ್ಪು ಕೂದಲುಗಳನ್ನು ಹೊಂದಿರುವ ಕಮಲದ ದಳಗಳಂತೆ ಕಣ್ಣುಗಳಿಂದ ಸುಂದರವಾಗಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಕಲಿಯುಗದ ಪಾಪಗಳನ್ನು ನಾಶ ಮಾಡುವ ಕಾಳಿಕಾದೇವಿಯ ರೂಪದಲ್ಲಿ ನಡುಗಟ್ಟು ಕಾಲುಂಗುರ ಹೂಮಾಲೆ ಮತ್ತು ಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟಿರುವ ಶ್ರೀ ಕಾಂಚೀಪುರಿಯ ದೇವತೆಯಾಗಿ ಎಲ್ಲರಿಗೂ ಅದೃಷ್ಟವನ್ನು ತರುತ್ತಿರುವ ಮತ್ತು ಕರುಣೆಗಳಿಂದ ತುಂಬಿರುವ ಯಾರ ಎದೆಯ ಹಣೆಯಂತೆ ಸುಂದರವಾಗಿ ಹೊಳೆಯುತ್ತಿರುವ ಶ್ರೀ ಮಹೇಶನ ಪ್ರಿಯವಾದ ದೇವಿ ಕಾಮಾಕ್ಷಿಯನ್ನು ನಾವು ಸ್ತುತಿಸೋಣ, ಪ್ರಾರ್ಥಿಸೋಣ. ಪ್ರಾಭಾಂಶುಕಭಾಸುರಾಂ ಪ್ರವಿಲಸತ್ ಕೋಶಾತಕೀ ಸನ್ನಿಭಾಂ ಚಂದ್ರಾರ್ಕಾನಲಲೋಚನಾಂ ಸುರುಚಿರಾಲಂಕಾರ ಭೂಷೋಜ್ವಲಾಂ ಬ್ರಹ್ಮ ಶ್ರೀಪತಿವಾಸವಾದಿಮುನಿಭಿಃ ಸಂಸೇವಿತಾಂಘ್ರಿದ್ವಯಾಂ ಕಾಮಾಕ್ಷೀಂ ಗಜರಾಜಮಂದಗಮನಾಂ ವಂದೇ ಮಹೇಶಪ್ರಿಯಾಂ. ಈ ಶ್ರೀ ಕಾಮಾಕ್ಷಿ ದೇವಿಗೆ ನಮಸ್ಕಾರಗಳು. ಕಾಶಹುಲ್ಲಿನ ಬಣ್ಣದಂತೆ ಹೊಳೆಯುತ್ತಿರುವ ಹಸಿರು ಗಿಳಿಯನ್ನು ಹೊಂದಿರುವ ಚಂದ್ರನ ರಾತ್ರಿಯಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಯಾರ 3 ಕಣ್ಣುಗಳು ಸೂರ್ಯ, ಚಂದ್ರ ಮತ್ತು ಬೆಂಕಿ ಮತ್ತು ಕಾಂತಿಯುತವಾದ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿರುವ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿರುವ ಯಾರ ಪವಿತ್ರ ಪಾದಗಳನ್ನು ಭಗವಾನ್ ಬ್ರಹ್ಮ, ಭಗವಾನ್ ವಿಷ್ಣು, ಇಂದ್ರ ಮತ್ತು ಇತರ ದೇವತೆಗಳು ಮತ್ತು ಮಹಾನ್ ಋಷಿಗಳು ಸೇವೆ ಮಾಡುತ್ತಿರುವ ಯಾರ ಚಲನೆಯು ಆನೆಯ ರಾಜನಂತೆ ಸೌಮ್ಯವಾಗಿರುವುದು ಅಂತಹ ಶ್ರೀ ಮಹೇಶನ ಪ್ರಿಯವಾದ ದೇವಿ ಕಾಮಾಕ್ಷಿಯನ್ನು ನಾವು ಸ್ತುತಿಸೋಣ. ಕ್ಲೀಂ ಸೌರಿತಿ ಯಾಂ ವದಂತಿ ಮುನಯಸ್ತತ್ವಾರ್ಥರೂಪಾಂ ಪರಾಂ ವಾಚಾಮಾದಿಮ ಕಾರಣಂ ಹೃದಿ ಸದಾ ಧ್ಯಾಯಂತಿ ಯಾಂ ಯೋಗಿನಃ ಬಾಲಾಂ ಫಾಲವಿಲೋಚನಾಂ ನವಜಪಾವರ್ಣಾಸು ಶುಮ್ನಾಶ್ರಿತಾಂ ಕಾಮಾಕ್ಷೀಂ ಕಲಿತಾವತಂಸಸುಭಗಾಂ ವಂದೇ ಮಹೇಶಪ್ರಿಯಾಂ. ಸೌ ಎಂಬ ಬೀಜ ಮಂತ್ರಗಳೊಂದಿಗೆ ಶ್ರೇಷ್ಠ ಋಷಿಗಳಿಂದ ಯಾರ ಅತೀಂದ್ರಿಯ ಸಂಪೂರ್ಣ ರೂಪವನ್ನು ವ್ಯಕ್ತಪಡಿಸುವರೋ ಭಾಷಣಕ್ಕೆ ಮೂಲ ಕಾರಣವಾಗಿರುವ ಯೋಗಿಗಳಿಂದ ಅವರ ಹೃದಯ ಗುಹೆಯಲ್ಲಿ ಧ್ಯಾನಿಸಲ್ಪಡುವ ಬಾಲಾ ತ್ರಿಪುರ ಸುಂದರಿಯ ರೂಪದಲ್ಲಿ ಪೂಜೆಯನ್ನು ಪಡೆದುಕೊಳ್ಳುವ ಹಣೆಯ ಮೇಲೆ ಕಣ್ಣನ್ನು ಹೊಂದಿರುವ ತಾಜಾ ದಾಸವಾಳದ ಹೂವಿನ ಬಣ್ಣವನ್ನು ಹೊಂದಿರುವ ಸುಷುಮ್ನಾದಲ್ಲಿ ವಾಸವಾಗಿರುವ ಹೂಮಾಲೆಗಳಿಂದ ಅಲಂಕರಿಸಲ್ಪಟ್ಟಿರುವ ಮತ್ತು ಎಲ್ಲರಿಗೂ ಅದೃಷ್ಟವನ್ನು ತರುತ್ತಿರುವ ಶ್ರೀ ಮಹೇಶನ ಪ್ರಿಯವಾದ ದೇವಿ ಕಾಮಾಕ್ಷಿಯನ್ನು ನಾವು ಸ್ತುತಿಸೋಣ, ಪ್ರಾರ್ಥಿಸೋಣ. ಯತ್ಪಾದಾಂಬುಜರೇಣುಲೇಶಮನಿಶಂ ಲಬ್ಧ್ವಾ ವಿಧತ್ತೆ ವಿಧಿರ್ ವಿಶ್ವಂ ತತ್ಪರಿಪಾತಿ ವಿಷ್ಣುರಖಿಲಂ ಯಸ್ಯಾಃ ಪ್ರಸಾದಾಚಿರಂ ರುದ್ರಃ ಸಂಹರತಿ ಕ್ಷಣಾತ್ತದಖಿಲಂ ಯನ್ಮಾಯಯಾ ಮೋಹಿತಃ ಕಾಮಾಕ್ಷೀಮತಿ ಚಿತ್ರಚಾರುಚರಿತಾಂ ವಂದೇ ಮಹೇಶಪ್ರಿಯಾಂ. ಶ್ರೀದೇವಿ ಕಾಮಾಕ್ಷಿಗೆ ನಮಸ್ಕಾರಗಳು. ಯಾವಾಗಲೂ ಯಾರ ಕಮಲದ
ಪಾದಗಳ ಧೂಳನ್ನು ತೆಗೆದುಕೊಳ್ಳುತ್ತಾ ಶ್ರೀ ಬ್ರಹ್ಮನು ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆಯೋ, ಯಾರ ಸರ್ವಕಾಲಿಕ ಅನುಗ್ರಹದಿಂದ ಶ್ರೀ ವಿಷ್ಣುವು ಇಡೀ ಜಗತ್ತನ್ನು ರಕ್ಷಿಸುತ್ತಾ ಇದ್ದಾನೋ, ರುದ್ರನು ಮಾಯೆಯ ಶಕ್ತಿಯಿಂದ ಬೆರಗೊಂಡು ಆ ಸಂಪೂರ್ಣ ಸೃಷ್ಟಿಯನ್ನು ಕ್ಷಣದಲ್ಲಿ ನಾಶಪಡಿಸುತ್ತಾ ಇದ್ದಾನೋ, ಮತ್ತು ಸುಂದರವಾಗಿ ಎಲ್ಲ ಕಾರ್ಯಗಳಿಗೂ ಕಾರಣಕರ್ತಳಾದ ಶ್ರೀ ಮಹೇಶನ ಪ್ರಿಯವಾದ ದೇವಿ ಕಾಮಾಕ್ಷಿಯನ್ನು ನಾವು ಸ್ತುತಿಸೋಣ. ಸೂಕ್ಷ್ಮಾತ್ ಸೂಕ್ಷ್ಮತರಾಂ ಸುಲಕ್ಷಿತತನುಂ ಕ್ಷಾಂತಾಕ್ಷರೈರ್ಲಕ್ಷಿತಾಂ ವೀಕ್ಷಾ ಶಿಕ್ಷಿತರಾಕ್ಷಸಾಂ ತ್ರಿಭುವನ ಕ್ಷೇಮಂಕರೀಮಕ್ಷಯಾಂ ಸಾಕ್ಷಾಲ್ಲಕ್ಷಣಲಕ್ಷಿತಾಕ್ಷರಮಯೀಂ ದಾಕ್ಷಾಯಣೀಂ ಸಾಕ್ಷಿಣೀಂ ಕಾಮಾಕ್ಷೀಂ ಶುಭಲಕ್ಷಣೈಃ ಸುಲಲಿತಾಂ ವಂದೇ ಮಹೇಶ ಪ್ರಿಯಾಂ. ಶ್ರೀ ಕಾಮಾಕ್ಷಿ ದೇವಿಗೆ ನಮಸ್ಕಾರಗಳು. ಯಾರ ಸಾರವು ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾಗಿದೆಯೋ ಮತ್ತು ಯಾರ ರೂಪವು ಮಂಗಳಕರ ಮತ್ತು ನಾಶವಾಗದ ತಾಳ್ಮೆಯಿಂದ ಉತ್ತಮವಾಗಿ ಗುರುತಿಸಲ್ಪಟ್ಟಿದೆಯೋ, ಯಾರ ಸಾರವು ರಾಕ್ಷಸರನ್ನು ಪರಿಷ್ಕರಿಸುತ್ತದೆಯೋ ಮತ್ತು 3 ಲೋಕಗಳಲ್ಲಿ ವಿಶ್ರಾಂತಿಯನ್ನು ನೀಡುತ್ತದೆಯೋ, ಯಾರ ಅವಿನಾಶಿ ಸಾರವನ್ನು ಧ್ಯಾನದಲ್ಲಿ ನೇರವಾಗಿ ಅನುಭವಿಸಬಹುದೋ, ದಾಕ್ಷಾಯಿಣಿ ಅಂದರೆ ದಕ್ಷನ ಮಗಳಾಗಿ ಜನಿಸಿದ ಮತ್ತು ಎಲ್ಲರ ಆಧಾರವಾಗಿರುವ, ಸಾಕ್ಷಿಯಾಗಿರುವ ಹಾಗೂ ಶುಭ ಲಕ್ಷಣಗಳಿಂದ ಗುರುತಿಸಲ್ಪಟ್ಟಿರುವ ಹಾಗೂ ಎಲ್ಲರಿಗೂ ಆನಂದವನ್ನು ಕರುಣಿಸುವ ಶ್ರೀ ಮಹೇಶನ ಪ್ರಿಯವಾದ ದೇವಿ ಕಾಮಾಕ್ಷಿಯನ್ನು ನಾವು ಧ್ಯಾನಿಸೋಣ, ಸ್ತುತಿಸೋಣ. ಓಂಕಾರಾಂಗಣ ದೀಪಿಕಾಮುಪನಿಷತ್ ಪ್ರಾಸಾದ ಪಾರಾವತಿ ಆಮ್ನಾಯಾಂಬುಧಿ ಚಂದ್ರಿಕಾಮಗತಮಃ ಪ್ರಧ್ವಂಸಹಂಸ ಪ್ರಭಾಂ ಕಾಂಚೀಪಟ್ಟಣ ಪಂಜರಾಂ ತರಶುಕೀಂ ಕಾರುಣ್ಯಕಲ್ಲೋಲಿನೀಂ ಕಾಮಾಕ್ಷೀಂ ಶಿವಕಾಮರಾಜಮಹಿಷೀಂ ವಂದೇ ಮಹೇಶ ಪ್ರಿಯಾಂ. ಶ್ರೀ ಕಾಮಾಕ್ಷಿ ದೇವಿಗೆ ನಮಸ್ಕಾರಗಳು. ಪರ್ವತಗಳ ಮೇಲೆ ನೆಲೆಗೊಂಡಿರುವ ಉಪನಿಷತ್ತುಗಳ ಅರಮನೆಯ ಅಂಗಳದಲ್ಲಿ ಓಂಕಾರದ ದೀಪದಂತಿರುವ 4 ಪವಿತ್ರ ಗ್ರಂಥಗಳ ಅಥವಾ 4 ವೇದಗಳನ್ನು ಕೊಟ್ಟಿರುವ, ದುಷ್ಟ ಪಾಪಗಳನ್ನು ಸಹ ನಾಶ ಮಾಡುವ, ಬೆಳಕನ್ನು ಪ್ರಕಾಶಿಸುತ್ತಿರುವ, ಕಂಚೀನಗರದೊಳಗೆ ಪಂಜರದಲ್ಲಿರುವ ಗಿಳಿಯಂತೆ ಕರುಣೆಯ ಅಲೆಯಂತೆ ಹೊರಹೊಮ್ಮುತ್ತಿರುವ ಶ್ರೀ ಶಿವನ ರಾಣಿ ಕಾಮಾಕ್ಷಿ ದೇವಿಗೆ ನಮಸ್ಕಾರಗಳು. ಶ್ರೀ ಮಹೇಶನ ಪ್ರಿಯವಾದ ದೇವಿ ಕಾಮಾಕ್ಷಿಯನ್ನು ನಾವು ಸ್ತುತಿಸೋಣ. ಶ್ರೀಂಕಾರಾತ್ಮಕ ವರ್ಣಮಾತ್ರ ಪಠನಾತ್ ಹೈಂದ್ರೀಂ ಶ್ರೀಯಂ ತನ್ವತೀಂ ಚಿನ್ಮಾತ್ರಾಂ ಭುವನೇಶ್ವರೀಂ ಅನುದಿನಂ ಭಿಕ್ಷಾ ಪ್ರದಾನ ಕ್ಷಮಾಂ ವಿಶ್ವಾಘೌಘ ನಿವಾರಿಣೀಂ ವಿಮಲಿನೀಂ ವಿಶ್ವಂಭರಾಂ ಮಾತೃಕಾಂ ಕಾಮಾಕ್ಷೀಂ ಪರಿಪೂರ್ಣಚಂದ್ರವದನಾಂ ವಂದೇ ಮಹೇಶ ಪ್ರಿಯಾಂ. ಶ್ರೀ ಕಾಮಾಕ್ಷಿ ದೇವಿಗೆ ನಮಸ್ಕಾರಗಳು. ಐಂದ್ರಿ ಮತ್ತು ಶ್ರೀಗಳ ಶಕ್ತಿಗಳನ್ನು ಪಠಿಸುವ ಮೂಲಕ ರೀಂ ಉಚ್ಚಾರಾಂಶದಿಂದ ಯಾರ ಸ್ವಭಾವವನ್ನು ವ್ಯಕ್ತಪಡಿಸಲಾಗುತ್ತದೆಯೋ, ದೇವಿ ಭುವನೇಶ್ವರಿ ಶುದ್ಧ ಪ್ರಜ್ಞೆ, ಭಕ್ತಿಗೆ ಮನಸೋತು ವರಗಳ ಧಾರಾಕಾರಿಯಾಗಿ ಹರಿಸುತ್ತಾ, ಪಾಪಗಳನ್ನು ಕ್ಷಮಿಸುತ್ತಾ, ಪ್ರಪಂಚದ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ, ಪಾಪಗಳನ್ನು ದೂರ ಮಾಡುತ್ತಾ, ಭಕ್ತರ ಹೃದಯದಲ್ಲಿ ನೆಲೆಸಿರುವಂತಹ ತಾಯಿ ಶ್ರೀ ಕಾಮಾಕ್ಷಿ ದೇವಿ. ಯಾರ ಮುಖವು ಹುಣ್ಣಿಮೆಯಂತೆ ಹೊಳೆಯುತ್ತಾ ಇದೆಯೋ ಅಂತಹ ಶ್ರೀ ಮಹೇಶನ ಪ್ರಿಯವಾದ ದೇವಿ ಕಾಮಾಕ್ಷಿಯನ್ನು ನಾವು ಸ್ತುತಿಸೋಣ. ವಾಗ್ದೇವೀತಿ ಚ ಯಾಂ ವದಂತಿ ಮುನಯಃ ಕ್ಷೀರಾಬ್ಧಿ ಕನ್ಯೇತಿ ಚ ಕ್ಷೋಣೀಭೃತ್ತನಯೇತಿ ಚ ಶ್ರುತಿಗಿರೋ ಯಾಂ ಹಾಮನಂತಿ ಸ್ಫುಟಂ
एकानेकफलप्रदां बहुविधा कारास्तनोस्तन्वतीं कामाक्षीं सकलार्तिभञ्जनपरां ವಂದೇ ಮಹೇಶ ಪ್ರಿಯಾಂ. ಶ್ರೀ ಕಾಮಾಕ್ಷಿ ದೇವಿಗೆ ನಮಸ್ಕಾರಗಳು. ಮಾತಿನ ದೇವತೆ ಸರಸ್ವತಿ ದೇವಿ, ಲಕ್ಷ್ಮೀ ದೇವಿ ಕ್ಷೀರಸಾಗರದ ಮಗಳು, ಈ ಭೂಮಿಯಲ್ಲಿ ಜನಿಸಿದ ಮಗಳು ಮತ್ತು ಶ್ರುತಿಗಳನ್ನು ತನ್ನ ಸ್ವಂತ ಇಚ್ಛೆಯಿಂದ ಪ್ರಕಟ ಮಾಡಿದ್ದಂತಹ ಧ್ವನಿ ಅಮ್ಮನವರು. ಅನೇಕ ಹಣ್ಣುಗಳನ್ನು ದಯಪಾಲಿಸಿರುವಂಥವರು, ವಿವಿಧ ರೂಪಗಳಲ್ಲಿ ವ್ಯಕ್ತಪಡಿಸಿರುವಂಥವರು ಅಮ್ಮನವರು. ಎಲ್ಲರ ದುಃಖಗಳ ನಾಶ ಮಾಡ್ತಾ ಇರುವಂತಹ ಅಮ್ಮನವರು. ಸಾರದಲ್ಲಿ ಅತೀಂದ್ರಿಯವಾಗಿರುವಂಥವರು ಶ್ರೀ ಮಹೇಶನ ಪ್ರಿಯವಾದ ದೇವಿ ಕಾಮಾಕ್ಷಿಯನ್ನು ನಾವು ಸ್ತುತಿಸೋಣ. ಮಾಯಾಮಾದಿಮಕಾರಣಾಂ ತ್ರಿಜಗತಾಂ ಆರಾಧಿತಾಂಘ್ರಿದ್ವಯಾಂ ಆನಂದಾಮೃತವಾರಿರಾಶಿನಿಲಯಾಂ ವಿದ್ಯಾಂ ವಿಪಶ್ಚಿತ್ತಿಯಾಂ ಮಾಯಾಮಾನುಷರೂಪಿಣೀಂ ಮಣಿಲಸನ್ಮಧ್ಯಾಂ ಮಹಾಮಾತೃಕಾಂ ಕಾಮಾಕ್ಷೀಂ ಕರಿರಾಜಮಂದಗಮನಾಂ ವಂದೇ ಮಹೇಶ ಪ್ರಿಯಾಂ. ಶ್ರೀ ಕಾಮಾಕ್ಷಿ ದೇವಿಗೆ ನಮಸ್ಕಾರಗಳು. ಮಾಯೆಗೆ ಮೂಲ ಕಾರಣವಾದಂತಹ ಶಿವಶಕ್ತಿ ಜೋಡಿಗಳನ್ನು 3 ಲೋಕದಲ್ಲೂ ಪೂಜಿಸಲ್ಪಡುತ್ತಿದೆ. ಪರಮಾನಂದವನ್ನು, ಅಮೃತವನ್ನು ದಯಪಾಲಿಸುತ್ತಿರುವ ತಾಯಿ, ಪರಿಶುದ್ಧ ಪ್ರಜ್ಞೆಯ ಪರಮ ಜ್ಞಾನವನ್ನು ಹೊಂದಿರುವಂತಹ ಮಹಾನ್ ಜ್ಞಾನಿಗಳು ಕೂಡ ಅಮ್ಮನವರನ್ನು ಧ್ಯಾನಿಸುತ್ತಾ ಇದ್ದಾರೆ. ರಕ್ತದೊಳಗಿನ ಕಾಂತಿಯಂತೆ ಯಾವಾಗಲೂ ಶುದ್ಧ ಪ್ರಜ್ಞೆಯಂತೆ ಹೊಳೆಯುತ್ತಿರುವ, ತನ್ನ ಮಾಯೆಯ ಶಕ್ತಿಯಿಂದ ಮನುಷ್ಯನಂತೆ ಕಾಣಿಸಿಕೊಳ್ಳುವ ಮಹಾನ್ ತಾಯಿ ಶ್ರೀ ಕಾಮಾಕ್ಷಿ ದೇವಿ. ಯಾರ ಚಲನೆಯೂ ಆನೆಯ ರಾಜನಂತೆ ಸೌಮ್ಯವಾಗಿರುವುದೋ ಅಂತಹ ಮಹಾನ್ ತಾಯಿಯನ್ನು, ಶ್ರೀ ಮಹೇಶನ ಪ್ರಿಯವಾದ ದೇವಿ ಕಾಮಾಕ್ಷಿಯನ್ನು ನಾವು ಧ್ಯಾನ ಮಾಡೋಣ, ಸ್ತುತಿಸೋಣ. ಕಾಂತಾ ಕಾಮದುಘಾ ಕರೀಂದ್ರಗಮನ ಕಾಮಾರಿ ವಾಮಾಂಕಗಾ ಕಲ್ಯಾಣಿ ಕಲಿತಾವತಾರ ಸುಭಗಾ ಕಸ್ತೂರಿಕಾಚರ್ಚಿತಾ ಕಂಪಾತೀರರಸಾಲಮೂಲನಿಲಯ ಕಾರುಣ್ಯ ಕಲ್ಲೋಲಿನಿ ಕಲ್ಯಾಣಾನಿ ಕರೋತು ಮೇ ಭಗವತಿ ಕಾಂಚೀಪುರಿ ದೇವತಾ ಕಲ್ಯಾಣಾನಿ ಕರೋತು ಮೇ ಭಗವತಿ ಕಾಂಚೀಪುರಿ ದೇವತಾ ಕಾಂಚೀಪುರಿ ದೇವತಾ. ಶ್ರೀ ಕಾಮಾಕ್ಷಿ ದೇವಿಗೆ ನಮಸ್ಕಾರಗಳು. ಭಕ್ತರ ಪ್ರೀತಿಯ ದೇವತೆಯು ಹಾಲು ಕರೆಯುವ ಹಸುವಿನಂತೆ ಅವರ ಇಷ್ಟಾರ್ಥಗಳನ್ನು ಬೇಗನೆ ಪೂರೈಸುವಂಥವರು. ಯಾರ ಚಲನೆಯು ಆನೆಗಳ ರಾಜನಂತಿದೆಯೋ ಅಂತಹ ದೇವಿಯು ಶ್ರೀ ಶಿವನ ದೇಹದ ಎಡಭಾಗದಲ್ಲಿ ನೆಲೆಸಿರುವಂಥವರು. ಕಸ್ತೂರಿಯ ಸುಗಂಧವನ್ನು ಹೊಂದಿಸಿದ ದೈವಿಕ ಮಂಗಳಕರ ದೇಹದಲ್ಲಿ ಅವತರಿಸಿದ ಮಂಗಳಕರ ದಯಪಾಲಕ ಅಮ್ಮನವರು. ಕಂಪಾ ನದಿಯ ತಟದಲ್ಲಿ ಮಾವಿನ ಮರದ ಕೆಳಗೆ ವಾಸಿಸುವ ಅವಳು ಕರುಣೆಯನ್ನು ಕೊಡುತ್ತಾ ಇರುವಂಥವರು. ಕಾಂಚೀಪುರಂನ ಕಂಪಾ ನದಿಯ ತಟದಲ್ಲಿ ದೇವಿ ಪಾರ್ವತಿ ಶ್ರೀ ಶಿವನನ್ನು ಧ್ಯಾನಿಸುತ್ತಾ ಇದ್ದಳು. ಕಾಂಚೀಪುರಂನ ದೈವಿಕ ದೇವತೆಯೇ, ದಯವಿಟ್ಟು ನನ್ನ ಜೀವನವನ್ನು ಸಂತೋಷಗೊಳಿಸು, ಸಮೃದ್ಧಿಗೊಳಿಸು. ಇತಿ ಶ್ರೀ ಆದಿಶಂಕರಾಚಾರ್ಯ ವಿರಚಿತಂ ಶ್ರೀ ಕಾಮಾಕ್ಷಿ ಸ್ತೋತ್ರಂ ಸಂಪೂರ್ಣಂ.